ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಲೋಕ. ನಾನು ಕಾವ್ಯ. ಹೇಗಿದ್ದೀರಾ ನೀವೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ದಾಂಡಿಯಾ ನೃತ್ಯ ಫಂಕ್ಷನ್ಗೆ ಅಂತ ಹೊರಟಿದ್ದೀನಿ. ಅಲ್ಲಿ ಎಲ್ಲರೂ ಲೆಹೆಂಗಾನ ವೇರ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು. ಸೊ ನನ್ನ ಹತ್ರ ಇರೋ ಈ ಲೆಹೆಂಗಾನ ಹಾಕ್ಕೊಂಡು ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಈಗ ತೋರಿಸ್ತೀನಿ. ಫಸ್ಟ್ಗೆ ನಾನಿಲ್ಲಿ ಐಸ್ ಕ್ಯೂಬಿಂದ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಹೇರ್ ಸ್ಟೈಲ್ನ ಮಾಡ್ಕೊಳ್ಬಿಡ್ತೀನಿ. ಇವತ್ತು ನಾನು ಹೇರ್ ವಾಶ್ ಮಾಡಿದ್ದೆ, ಆಯಿಲ್ ಹಾಕಿದ್ದೆ ಅಂತ ಹೇರ್ ವಾಶ್ನ ಮಾಡಿಕೊಂಡು ಫಸ್ಟ್ ನೀಟಾಗಿ ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ತೀನಿ. ನನ್ನ ಹೇರ್ ತುಂಬಾ ಸಿಕ್ಕಾಗಿದೆ, ಅದು ಕರ್ಲಿ ಆಗಿದೆ ಅಲ್ವಾ, ಸೊ ತುಂಬಾ ಸಿಕ್ಕಿರುತ್ತೆ. ಸೊ ಈ ರೀತಿ ತುಂಬಾ ಹೇರ್ ಫಾಲ್ ಕೂಡ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಇಷ್ಟು ಹೇರ್ ಆಗಿದೆ. ಈಗ ನಾನು ಹೇರ್ನ ಈ ರೀತಿ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳ್ತೀನಿ. ಯಾವಾಗಲೂ ಮಾಡ್ಕೊಳ್ಳಲ್ಲ, ಎಲ್ಲಾದರೂ ಫಂಕ್ಷನ್ಸ್ ಆ ಥರ ಇದ್ದಾಗ ಮಾತ್ರ ಮಾಡ್ಕೊಳ್ಳೋದು. ಯಾಕಂದರೆ ಅದರಿಂದ ಇನ್ನಷ್ಟು ಕೂದಲು ಉದುರುತ್ತೆ. ಸೊ ಈ ರೀತಿ ನೀಟಾಗಿ ಎಲ್ಲ ಹೇರ್ಸನ್ನ ಮಾಮೂಲಿ ಹೇಗೆ ತಲೆ ಬಾಚ್ಕೊಳ್ತೀವಲ್ಲ ಅದೇ ರೀತಿ ತಲೆನ ಬಾಚ್ಕೊಳ್ಳೋ ಥರ ಕೋಮ್ ಥರ ಯೂಸ್ ಮಾಡೋವಂಥ ಸೆಟ್ಟಿಂಗ್ ಮಿಷಿನ್ ಇದು. ತುಂಬ ಚೆನ್ನಾಗಿ ಬೇಗನೆ ಸೆಟ್ ಆಗುತ್ತೆ. ನೋಡ್ತಾ ಇರ್ಬೋದು ನನ್ನ ಹೇರ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಾಯಿತು. ಈಗ ನಾನು ಫ್ರಂಟ್ ಪೋರ್ಷನ್ನ ಈ ರೀತಿ ಕ್ರೊಕೊಡೈಲ್ ಕ್ಲಿಪ್ಪಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸೈಡ್ ಫ್ರಂಟ್ ಪೋರ್ಷನಲ್ಲಿ ಸ್ವಲ್ಪ ಕೂದಲು ತೆಗೆದು ಈ ರೀತಿ ಕ್ಲಿಪ್ಪಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಹಿಂದೆ ಒಂದು ಬಫ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ ಥರ ಹೇರ್ ಸ್ಟೈಲ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗೆಲ್ಲರೂ ಈ ರೀತಿನೂ ಹಾಕ್ಕೊಳ್ತಾರೆ. ಸೊ ಇದನ್ನು ಒಂದು ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ಹೀಗೆ ಹಿಂದೆಯಿಂದ ನಾನು ಇಲ್ಲಿ ಒಂದು ಬಫ್ನ ಕ್ರಿಯೇಟ್ ಮಾಡಿ ಈ ರೀತಿ 2 ಏರ್ ಪಿನ್ನಿಂದ ಬಫ್ನ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಫ್ರಂಟ್ ಪೋರ್ಷನ್ನಲ್ಲಿ ಈಗ ಇದನ್ನು ಸ್ವಲ್ಪ ನಾನು ಬ್ಯಾಕ್ ಕೂಮ್ ಮಾಡ್ಕೊಳ್ತೀನಿ ಹೇರ್ಸ್ನ. ಯಾಕಂದರೆ ಬ್ಯಾಕ್ ಕೂಮ್ ಮಾಡ್ಕೊಳ್ಳೋದ್ರಿಂದ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ. ಆ ರೀತಿ ಬ್ಯಾಕ್ ಕೂಮ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಹೇರ್ಸ್ನ ತೊಗೊಂಡು ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಹಿಂದೆ 2 ಹೇರ್ ಪಿನ್ನಿಂದ ಈ ಥರ ಹಾಕ್ಕೊಂಡ್ರೆ ಈ ಕಡೆ ಸೈಡ್ ಪೋರ್ಷನ್ ಕೂಡ ಮುಗೀತು. ತುಂಬ ಈಸಿನೇ ಇದೆ ಹೇರ್ ಸ್ಟೈಲು. ಆ್ಯಂಡ್ ಯೂಶ್ವಲಿ ನಾನು ಯಾವಾಗಲೂ ಇದೇ ಥರ ಹೇರ್ ಸ್ಟೈಲ್ನೇ ಹಾಕ್ಕೊಳ್ಳೋದು. ಆ್ಯಂಡ್ ಈ ಕಡೆ ಪೋರ್ಷನಲ್ಲಿ ನಾನು ಸ್ವಲ್ಪ ಈ ಥರ ಹೇರ್ಸ್ನ ತೊಗೊಂಡು ಅದನ್ನು 2 ಡಿವೈಡ್ ಮಾಡಿಕೊಂಡು ನಾವು ಸ್ಟೆಪ್ ಜಡೆ ಹಾಕ್ಕೊಳ್ತೀವಲ್ಲ ಆ ಥರ ಸ್ವಲ್ಪ ಹೇರ್ಸ್ನ 2 ಪಾರ್ಟಿಷನ್ಗೆ ಜಾಯಿಂಟ್ ಮಾಡ್ಕೊತಾ ಬರೋದು. ಸ್ವಲ್ಪ ಹೇರ್ಸ್ನ ಈ ರೀತಿ ಪಫ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಫ್ರಂಟಲ್ಲಿ ಸ್ವಲ್ಪ ಹೇರ್ಸ್ನ ಬಿಟ್ಕೊಳ್ಬೋದು, ಇಲ್ಲಾಂದರೆ ಬೇಡ ನನಗೆ ಬಿಟ್ಕೊಂಡೆ ಯಾಕೋದು ಬೇಡ ಅಂತ ಅನಿಸ್ತು. ಮತ್ತು ಅದನ್ನು ಫುಲ್ ಸೇರಿಸಿ ಈ ರೀತಿ ಟ್ವಿಸ್ಟ್ ಮಾಡಿ ಅಲ್ಲೂ ಕೂಡ 2 ಏರ್ ಪಿನ್ನಿಂದ ಲಾಕ್ ಮಾಡಿಕೊಂಡೆ. ಈಗ ಫ್ರಂಟ್ ಪೋರ್ಷನ್ ಎಲ್ಲ ನೀಟಾಗಿ ಮುಗೀತು. ತುಂಬ ಈಸಿಯಾಗಿ ತುಂಬ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಸ್ಟೈಲ್ ಇದು. ಸ್ಯಾರಿಗೆಲ್ಲ ಈ ರೀತಿ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಬ್ಯಾಕ್ ಸೈಡಲ್ಲಿರುತ್ತೆ. ಇದು ಸ್ಟ್ರೈಟ್ ಇದ್ದರೆ ಹಾಗೆ ಬಿಟ್ಕೊಂಡು ಹೋಗ್ಬೋದು, ಬಟ್ ಸ್ವಲ್ಪ ಕರ್ಲಿ ಆಗಿದೆಯಲ್ಲ, ನಾನಿಲ್ಲಿ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಚೆ ಈಚೆ ಹೇರ್ಸ್ನ ತೊಗೊಂಡು ಒಂದು ರಬ್ಬರ್ ಬ್ಯಾಂಡಿಂದ ರಬ್ಬರ್ ಹಾಕಿ ನೆಕ್ಸ್ಟ್ ಅದನ್ನು ಅದ್ರ ಒಳಗಿಂದ ತೊಗೊಂಡು ಆ ಕಡೆ ಈ ಕಡೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳೋದು. ಸೊ ಇದನ್ನು ಈಸಿಯಾಗಿ ನಾವೇ ಮನೇಲಿ ಒಂದು ಪಾರ್ಲರಿಗೆ ಹೋಗಿ ಮಾಡಿಸ್ಕೊಳ್ಳೋ ಥರ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿದೆ. ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೆ, ಕೈಯೆಲ್ಲ ನೋವು ಬರುತ್ತೆ, ಬಟ್ ಸ್ವಲ್ಪ ಪ್ರಯತ್ನ ಪಟ್ಟರೆ ಚೆನ್ನಾಗಿ ಹೇರ್ ಸ್ಟೈಲ್ ಬರುತ್ತೆ. ಈ ರೀತಿ 2, 3, 4 ನಿಮ್ಮ ಹೇರ್ ಲೆಂತಿನ ಪ್ರಕಾರ ಈ ರೀತಿ ಹಾಕ್ಕೊಳ್ಬೋದು. ನನ್ನ ಹೇರ್ಗೆ 3 ಆದರೆ ಸಾಕು ಅಂತ ಅನಿಸುತ್ತೆ. ಈ ರೀತಿ 3 ಟ್ವಿಸ್ಟರ್ಸ್ನ ರಬ್ಬರ್ ಬ್ಯಾಂಡ್ ಸಹಾಯದಿಂದ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟಾಗಿ ಫೈನಲ್ಲಿಗೆ ಎಲ್ಲ ಹೇರ್ಸ್ನ ಸೇರಿ ಒಂದು ರಬ್ಬರ್ನ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಹೇರ್ ಸ್ಟೈಲ್ ಕ್ರಿಯೇಟ್ ಆಯಿತು. ಇದಕ್ಕೆ ಬ್ರೋಚಸ್ ಏನಾದರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ಮೇಕಪ್ ಮಾಡೋಣ ಅಂತ ನಾನಿಲ್ಲಿ ಫುಲ್ಲು ಫೌಂಡೇಶನ್ನಿಂದ ಮೇಕಪ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟೋನರ್ ತೊಗೊಂಡು ಫಸ್ಟು ರೋಸ್ ವಾಟರ್ನ ಟೋನರ್ ಥರ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ನ ಹಾಕ್ಕೊಳ್ತೀನಿ. ನನಗೆ ಮಾಯ್ಶ್ಚರೈಸರ್ ಯೂಶ್ವಲಿ ಹಾಕ್ಕೊಂಡ್ರೆ ಅದು ಫೇಸ್ ಒಂಥರ ಆಯ್ಲಿ ಅನಿಸುತ್ತೆ, ಹಾಗಾಗಿ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಟ್ರೈ ಮಾಡೋಣ ಅಂತ ಫುಲ್ ನೀಟಾಗಿ 5 ಮಿನಿಟ್ಸ್ ಜೆಂಟಲ್ ಮಸಾಜ್ ಮಾಡ್ಕೊತಾ ಮಾಯ್ಶ್ಚರೈಸರ್ನ ಅಪ್ಲೈ ಆದಮೇಲೆ ನಾನು ಮೆಬ್ಲಿನ್ ಫಿಟ್ ಮಿ ಅವರ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ರೈಮರ್ ಬಂದು ಫೇಸ್ ಗ್ಲೋ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ವಿಸ್ ಬ್ಯೂಟಿಯ
ಕನ್ಸಿಲರ್ನ ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಲರ್ ಬಂದು ನಮ್ಮ ಫೇಸಲ್ಲಿ ಡಾರ್ಕ್ ಸರ್ಕಲ್ನ ಹೈಡ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇರುತ್ತೆ ಐಸ್ ಕೆಳಗೆ, ಮೌತ್ ಹತ್ರ, ಇದನ್ನು ನೀಟಾಗಿ ಕವರ್ ಮಾಡುತ್ತೆ. ಸೊ ನನಗೆ ಈ ಥರ ಮೇಕಪ್ ಹಾಕ್ಕೊಂಡೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇವತ್ತು ನಾನು ಮಾಡ್ಕೊಂಡಿರೋ ಮೇಕಪ್ಪು ತುಂಬ ಸೆಟಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಫೌಂಡೇಶನ್ ಹಾಕಿದ್ರೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹಾಕ್ಕೊಳ್ತಾ ಇರಲಿಲ್ಲ. ಬಟ್ ಇವತ್ತೊಂದು ಫಂಕ್ಷನ್ಗೆ ಹೋಗ್ತಾ ಇರೋದಲ್ಲ, ಸೊ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಈ ರೀತಿ ಹಾಕ್ಕೊಂಡೆ. ಈ ರೀತಿ ಬ್ಲೆಂಡರ್ ಸಹಾಯದಿಂದ ಎಲ್ಲದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಯಾವುದೇ ಒಂದು ಪ್ರಾಡಕ್ಟ್ನ ಮೇಲೆ ಡೆಪಾಸಿಟ್ ಮಾಡಿದ್ರೆ ಅದು ಪ್ಯಾಚಿ ಆಗಿಬಿಡುತ್ತೆ. ಸೊ ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾನಿಲ್ಲಿ ಐ ಶ್ಯಾಡೋನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಗೌನ್ ಬಂದು ವೈಟ್ ಆ್ಯಂಡ್ ಪರ್ಪಲ್ ಕಲರು. ಸೊ ಪರ್ಪಲ್ ಕಲರಿಗೆ ಮ್ಯಾಚ್ ಆಗೋ ಥರ ಐ ಶ್ಯಾಡೋ ಕಲರ್ನ ಹಾಕ್ಕೊಂಡು ಮಧ್ಯ ಗೋಲ್ಡ್ ಕಲರ್ ಶಿಮ್ಮರ್ನ ಹಾಕ್ಕೊಳ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಅಂತ. ಐ ಮೇಕಪ್ ಕಂಪ್ಲೀಟ್ ಆಯಿತು. ಈಗ ನಾನು ಮ್ಯಾಕಿನ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಹೈ ಪ್ರೈಸಿನ ಫೌಂಡೇಶನ್ನಿಂದ, ಬಟ್ ಒಂದು ಡ್ರಾಪ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದಲ್ಲ. ಸೊ ಒಂದೊಂದು ಡಾಟ್ ಇಟ್ಕೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಹೈ ಕವರೇಜ್ ಫೌಂಡೇಶನ್ ಇದು ತುಂಬಾ ಒಳ್ಳೆ ಕವರೇಜ್ ಕೊಡುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾವು ಬೇರೆ ಒಂದು ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಇದು ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಕಪ್ಪು. ಹಾಗೆ ಈಗ ಕಾಂಪ್ಯಾಕ್ಟಿಂದ ಫುಲ್ಲು ಫೇಸ್ನ ಕಾಂಪ್ಯಾಕ್ಟಿಂದ ಇದು ಮಾಡಿಕೊಂಡು ಸ್ವಲ್ಪ ಬ್ಲಷ್ನ ಕೊಡ್ತಾಯಿದ್ದೀನಿ. ನನಗೆ ಬ್ಲಷ್ ಹಾಕ್ಕೊಂಡ್ರೆ ಚಿಕ್ಕ ಮಕ್ಕಳು ಥರ ಅಂತ ಜೋಕರ್ ಥರ ಕಾಣಿಸುತ್ತೆ, ಒಂಥರ ನಗು ಬರುತ್ತೆ. ಬಟ್ ಅದೆಲ್ಲ ಮೇಕಪ್ಪಿನ ಮೆಥಡ್ಗಳು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಐಲೈನರ್ನ ಹಾಕ್ಕೊಂಡು ನೆಕ್ಸ್ಟ್ ನಾನೀಗ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಮೇಕಪ್ಪು. ಯಾಕಂದರೆ ಟೈಮ್ ಆಯಿತು, ನನಗೆ 5ಗೆ ರೆಡಿ ಆಗೋಕ್ಕೆ ಹೇಳಿದರು. ಬೇಗ ರೆಡಿ ಆಗೋಣ ಅಂತ. ನಾವೆಲ್ಲ ಮೇಕಪ್ ಕಂಪ್ಲೀಟ್ ಆದರೂ ನಮ್ಮ ಫೇಸ್ ಏನೋ ಒಂಥರ ಡಲ್ ಹೊಡೆಯುತ್ತೆ. ಅದೇ ಲಿಫ್ಟಿಕ್ ಹಾಕ್ಕೊಂಡ್ಮೇಲೆ ಮೇಕಪ್ ಫುಲ್ ಕಂಪ್ಲೀಟ್ ಆಗುತ್ತೆ. ಹೇಗೆ ಕಾಣಿಸ್ತಾ ಇದೆ ನನ್ನ ಮೇಕಪ್ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಎಲ್ಲ ಪ್ರಾಡಕ್ಟ್ಗಳನ್ನ ನೀಟಾಗಿ ಎಲ್ಲ ಕವರ್ ಹಾಕಿ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಟೈಮ್ ಆಗ್ತಾಯಿತ್ತೆ ಮತ್ತು ಅವರು ಬಂದಾಗ ನಾನು ರೆಡಿಯಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದನ್ನು ಬೇಗ ಪ್ಯಾಕ್ ಮಾಡಿಕೊಂಡು ನಾನಿಲ್ಲಿ ಲೆಹೆಂಗಾನ ವೇರ್ ಮಾಡ್ಕೊಳ್ತೀನಿ. ಇದು ಒಂದು 2-3 ಸಲ ಹಾಕ್ಕೊಂಡಿದ್ದಷ್ಟೇ, ಜಾಸ್ತಿ ಯೂಸ್ ಮಾಡ್ಕೊಳ್ಳೇ ಇಲ್ಲ. ಈ ರೀತಿ ಫುಲ್ ಕಂಪ್ಲೀಟಾಗಿ ನನ್ನ ಔಟ್ಫಿಟ್ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಮೇಕಪ್ಗಂತೂ ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ನ್ಯಾಚುರಲಾಗಿ ಬಂತು. ಆ್ಯಂಡ್ ಫೈನಲ್ಲಾಗಿ ಸೆಟ್ಟಿಂಗ್ ಸ್ಪ್ರೇ ಹಾಕೋದು ವಿಡಿಯೋ ಮಾತ್ರ ಮರ್ತೋಯ್ತು. ಲಾಸ್ಟು ಸೆಟ್ಟಿಂಗ್ ಸ್ಪ್ರೇನ ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಶ್ರುತಿಯವರು ನಮ್ಮ ಮನೆಗೆ ಬಂದು ನನ್ನ ಪಿಕ್ ಮಾಡಿದ್ರು. ಇವರಿಂದನೇ ನಾನು ಈ ಇವೆಂಟ್ನ ಅಟೆಂಡ್ ಮಾಡ್ತಾ ಇರೋದು. ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಈ ರೀತಿ ಒಂದು ದಾಂಡಿಯಾ ನೃತ್ಯನ ಮಾಡ್ಕೊಂಡಿದ್ರಂತೆ. ಬರ್ತೀರಾ ನೀವು ಅಂತ ನನ್ನ ಕೇಳಿದ್ರು. ಸೊ ನಾನು ಬರ್ತೀನಿ ಅಂತ ಅವ್ರ ಜೊತೆನೇ ಹೊರಟಿದ್ದೀನಿ. ಈ ಥರ ಪಾರ್ಟಿ ಡ್ಯಾನ್ಸು ಅಂದರೆ ನನಗೆ ಮೊದಲಿಂದನೂ ತುಂಬಾ ಇಷ್ಟ. ಈಗ ನಾವು ಅವ್ರ ಫ್ರೆಂಡ್ ಮನೆಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ಮನೆ. ಮೇಲೆ ಇವರು ಪಾರ್ಟಿ ಮಾಡೋಕ್ಕೆ ಅಂತಲೇ ಸ್ಪೇಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅರೇಂಜ್ ಮಾಡಿದರು ಪಾರ್ಟಿನ. ಶ್ರುತಿ ಅವ್ರ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಆಲ್ರೆಡಿ ಬಂದು ಫೋಟೋಸ್ಗಳನ್ನೆಲ್ಲ ತೆಕ್ಕೊಳ್ತಾ ಇದ್ರು. ನನಗೆ ಇದೊಂದು ಹೊಸ ಅನುಭವ ಅಂತ ಅನಿಸ್ತು. ಲೈಫಲ್ಲಿ ಇದೆಲ್ಲ ಇರಬೇಕು, ಲೈಫಲ್ಲಿ ನಾವು ಇದನ್ನೆಲ್ಲ ಮಾಡಬೇಕು. ಒಬ್ಬರಿಂದ ಒಬ್ಬರು ನಾವು ಮೀಟ್ ಆದರೆ ನಮ್ಮ ಒಂದು ಬಿಸ್ನೆಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು. ಇಲ್ಲಿ ಅವ್ರ ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ರು. ಆ್ಯಂಡ್ ಅಲ್ಲಿನ ಕ್ಲಿಪ್ನ ಕೂಡ ಒಂದು ಸ್ವಲ್ಪ ತೊಗೊಂಡೆ. ಮನೆ ಏನು ಸಖತ್ತಾಗಿ ಕಟ್ಟಿದ್ದಾರೆ ಅಂದರೆ ಮನೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಮನೆ ಆಗಿರ್ಬೋದು, ಸುತ್ತಮುತ್ತಲು ರೂಮು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೇರಿ ಫೈನಲ್ಲಾಗಿ ತುಂಬಾ ಡ್ಯಾನ್ಸ್ ಮಾಡಿ ಎಲ್ಲ ಆಯಿತು. ಫಂಕ್ಷನ್ಸ್ ಎಲ್ಲ ಮುಗೀತು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಡಿನ್ನರ್ ಇತ್ತು. ಡಿನ್ನರ್ನ ನಾವು ಎಲ್ಲರೂ ಅಮೌಂಟ್ನ ಶೇರ್ ಮಾಡಿ ಡಿನ್ನರ್ನ ಮಾಡಿಸಿದ್ವಿ. ಫ್ರೈಡ್ ರೈಸು, ಗೋಬಿ, ಹಾಗೆ ಮೊಸರನ್ನ ಮತ್ತು ಬಿಸಿಬೇಳೆ ಬಾತೇನೋ ಮಾಡಿದರು. ಆ್ಯಂಡು ಪಾಯಸ ತುಂಬ ಚೆನ್ನಾಗಿತ್ತು. ಊಟ ತುಂಬಾ ರುಚಿಯಾಗಿತ್ತು. ಇದೆಲ್ಲ ಆದಮೇಲೆ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟನ ಮಾಡಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನೇಲಿ ಅರಿಶಿನ ಕುಂಕುಮ ಮತ್ತು ಗಿಫ್ಟನ್ನ ಕೊಟ್ಟರು. ಅದನ್ನು ಇಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.